ರಾಜ್ಯದಲ್ಲಿ ಗ್ಯಾರಂಟಿ ಫಲಾನುಭವಿಗಳಿಗೆ ಈಗ ಶಾಕ್ ಮೇಲೆ ಶಾಕ್ ಫಿಕ್ಸ್ ಆಗಿದೆ. ಯಾಕೆ ಅಂದರೆ ಕಳ್ಳ ದಾಖಲೆಯನ್ನು ಕೊಟ್ಟು ಕಾಸು ಪಡಿತಾ ಇದ್ದ ನಕಲಿ ಫಲಾನುಭವಿಗಳ ಪತ್ತೆಗೆ ಈಗ ಆಪರೇಷನ್ ಶುರುವಾಗಿದೆ. ಗ್ಯಾರಂಟಿ ಫಲಾನುಭವಿಗಳನ್ನು ಸರ್ಕಾರ ಸೋಸಿ ತೆಗೆಯೋದಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಖೋಟಾ ಫಲಾನುಭವಿಗಳಿಗೆ ಈಗ ಢವಢವ ಜೋರಾಗಿದೆ. ಅರ್ಹತೆ ಮೀರಿ ಗ್ಯಾರಂಟಿ ಪಡೆಯುತ್ತಿರುವವರ ಪತ್ತೆಗೆ ಮುಖ್ಯಮಂತ್ರಿ ಆದೇಶವನ್ನು ಹೊರಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಯ ದುರ್ಬಳಕೆ ತಡೆಗೆ ಸ್ಮಾರ್ಟ್ ಕಾರ್ಡ್ ಬಳಕೆಗೆ ತರಲಾಗ್ತಾ ಇದೆ. ಸ್ಮಾರ್ಟ್ ಕಾರ್ಡ್ ಮೂಲಕ ಅಕ್ರಮಕ್ಕೆ ಬ್ರೇಕ್ ಹಾಕಲು ಸರ್ಕಾರ ಈಗ ನಿರ್ಧಾರ ಮಾಡಿದೆ. ಹಾಗಾದರೆ ಮತ್ತೆ ಅರ್ಜಿ ಹಾಕಬೇಕಿದೆ. ಎಲ್ಲದಕ್ಕೂ ಮತ್ತೆ ಅರ್ಜಿ ಹಾಕುವ ಬಗೆ ಹೇಗೆ, ಆ ಪ್ರಕ್ರಿಯೆ ಹೇಗಿರುತ್ತೆ, ಸರ್ಕಾರದ ಹೊಸ ನಿಯಮ ಏನು ಹೇಳುತ್ತೆ ಅನ್ನೋದರ ಕುರಿತಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಬರ್ತಾ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ಗ್ಯಾರಂಟಿ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್. ರಾಜ್ಯದಲ್ಲಿ ನಕಲಿ ಫಲಾನುಭವಿಗಳ ಕಳ್ಳಾಟಕ್ಕೆ ಬ್ರೇಕ್. ಗ್ಯಾರಂಟಿ ಯೋಜನೆ ಅಕ್ರಮ ತಡೆಯಲು ಆಪರೇಷನ್. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಶಾಕ್ ಕೊಡೋಕೆ ಸಜ್ಜಾಗಿದೆ. ಕಳ್ಳ ದಾಖಲೆ ಕೊಟ್ಟು ಕಾಸು ಪಡಿತಾ ಇದ್ದ ನಕಲಿ ಫಲಾನುಭವಿಗಳ ಪತ್ತೆಗೆ ಕಾಂಗ್ರೆಸ್ ಆಪರೇಷನ್ ಶುರು ಮಾಡಿದೆ. ಗ್ಯಾರಂಟಿ ನಕಲಿ ಫಲಾನುಭವಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಗ್ಯಾರಂಟಿ ಫಲಾನುಭವಿಗಳನ್ನ ಸರ್ಕಾರ ಸೋಸಿ ತೆಗೆಯೋಕೆ ಮುಂದಾಗಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಖೋಟಾ ಫಲಾನುಭವಿಗಳಿಗೆ ಢವಢವ ಜೋರಾಗಿದೆ. ಅರ್ಹತೆ ಮೀರಿ ಗ್ಯಾರಂಟಿ ಪಡಿತಾ ಇರೋರ ಪತ್ತೆಗೆ ಸಿಎಂ ಆದೇಶವನ್ನು ಹೊರಡಿಸಿದ್ದಾರೆ. ಗ್ಯಾರಂಟಿ ಯೋಜನೆ ದುರ್ಬಳಕೆ ತಡೆಗೆ ಸ್ಮಾರ್ಟ್ ಕಾರ್ಡ್ ಬಳಕೆ ಮಾಡಲಾಗುತ್ತೆ. ಸ್ಮಾರ್ಟ್ ಕಾರ್ಡ್ ಮೂಲಕ ಅಕ್ರಮಕ್ಕೆ ಬ್ರೇಕ್ ಹಾಕೋಕೆ ಸರ್ಕಾರ ನಿರ್ಧರಿಸಿದೆ. ಸಾಕಷ್ಟು ಹಂತದಲ್ಲಿ ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರ ಪ್ಲಾನ್ ಮಾಡಿದೆ. ಹಾಗಾದ್ರೆ ಗ್ಯಾರಂಟಿ ಪರಿಷ್ಕರಣೆ ಹೇಗೆ ನಡೆಯುತ್ತೆ ಅಂತ ನೋಡೋದಾದ್ರೆ, ಮೃತರ ಹೆಸರಲ್ಲಿ ಗೃಹಲಕ್ಷ್ಮಿ ಹಣ ಪಡೆದವರ ಮಾಹಿತಿ ಕಲೆ ಹಾಕಲಾಗುತ್ತೆ. ಸತ್ತವರ ಹೆಸರಲ್ಲಿ ಹಣ ಪಡೆದವರಿಂದ ವಾಪಸ್ ಹಣ ಪಡೆಯುವುದು ಯೋಜನೆಯ ಭಾಗ. 100 ಕೋಟಿಯಷ್ಟು ಹಣ ವ್ಯಯಕ್ಕೆ ಬ್ರೇಕ್ ಹಾಕಲಾಗುತ್ತೆ. ಮನೆ ಯಜಮಾನಿ ಮಹಿಳೆಗಷ್ಟೇ ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಅತ್ತೆ, ಸೊಸೆ, ಮಗಳು ಯಾರಾದ್ರೂ ಇದ್ರೆ ಒಬ್ಬರಿಗೆ ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತೆ. ಶಕ್ತಿ ಯೋಜನೆ ಓಡಾಟಕ್ಕೂ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗುತ್ತೆ. ಗೃಹಜ್ಯೋತಿ ಫಲಾನುಭವಿಗಳ ಆಡಿಟ್ ಮಾಡಲಾಗುತ್ತೆ. ಗೃಹಜ್ಯೋತಿ ಪಡೆದು ವಾಣಿಜ್ಯ ಬಳಕೆ ಮಾಡ್ಕೊಂಡಿದ್ರೆ ಬ್ರೇಕ್ ಬೀಳುತ್ತೆ. ಒಂದು ಕುಟುಂಬ ಹೆಚ್ಚು ಕಡೆ ಫಲಾನುಭವಿ ಆಗಿದ್ರೆ ಕ್ರಮ ಆಗುತ್ತೆ. ಅನ್ನಭಾಗ್ಯ ಯೋಜನೆಯಲ್ಲೂ ಫಲಾನುಭವಿಯನ್ನ ಗುರುತಿಸೋದು, ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮೂಲಕ ಗುರುತಿಸೋದು ಕೂಡ ಇದರ ಭಾಗ. ಸುಮಾರು 100 ಚಿಲ್ಲರೆ ಕೋಟಿ ರೂಪಾಯಿ ಹಣ ಈಗಾಗಲೇ ಕೆಲವು ಗೃಹಲಕ್ಷ್ಮಿ ಯಾರು ವಯಸ್ಸಾಗಿತ್ತು, ಯಾರು ಯಜಮಾನಿ ತೀರ್ಕೊಂಡಿದ್ರು, ಅದೆಲ್ಲ ಕೆಲವೆಲ್ಲ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಮತ್ತೆ ವಾಪಸ್ಸು ಆ ವಸ್ತುದಲ್ಲಿ ಯಾರ್ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ತನಿಖೆ ಮಾಡಿಸಿದ್ವಿ. ಮೊನ್ನೆ ಬಾಗಲಕೋಟಲ್ಲಿ, ದಾವಣಗೆರೆಯಲ್ಲಿ ಕೂಡ ಟ್ರೈ ಮಾಡ್ದೋ, ಬೇರೆ ಕಡೆ ಟ್ರೈ ಮಾಡ್ದೋ, ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ವಿ. ಯಾರೋ ನಂಬರ್ಗೆ ಫೋನ್ ಹೋಗ್ತಾ ಇದೆ, ಅವ್ರ ಹತ್ರ ಇಲ್ಲ, ಮಾಹಿತಿ ಇಲ್ಲ. ಸೊ ಯಾರು ನಿಜವಾಗ್ಲೂ ಒರಿಜಿನಲ್ ಹೋಗ್ತಾ ಇದೆಯೋ ಇಲ್ಲೊಂದು ಚೆಕ್ ಮಾಡಬೇಕಾಗಿದೆ. ಅದಕ್ಕೆ ಮತ್ತೆ ಅವರು ಅರ್ಜಿಗಳನ್ನು ಕೊಡಬೇಕಾಗ್ತದೆ. ಯಾರಿಗೂ ನಿಲ್ಸಕ್ಕೆ ಹೋಗಲ್ಲ ನಾವು, ಬಟ್ ದೇ ವಿಲ್ ಹ್ಯಾವ್ ಟು ಗಿವ್ ಎನ್ ಅಪ್ಲಿಕೇಶನ್. ಯಾರನ್ನ ಹಣನೂ ಕೂಡ ಯಾರನ್ನು ಕೂಡ ತೆಗೆದಾಕಬೇಕು ಅಂತ ನಮಗೆ ಇಷ್ಟ ಇಲ್ಲ, ತೆಗೆಯೋದು ಇಲ್ಲ. ಬಟ್ ಅವ್ರು ಕರೆಕ್ಟ್ ಮಾಹಿತಿಯನ್ನು ಅವರು ಕೊಡಬೇಕು. ಯಾವ ಬ್ಯಾಂಕಲ್ಲಿ ತೆಗೆದುಕೊಳ್ತಾ ಇದ್ದೀವಿ, ನಮ್ಮ ಕರ್ನಾಟಕದ ಬ್ಯಾಂಕ್ ಹೋಗ್ತಾ ಇದೆಯಾ, ಹೊರಗಡೆ ರಾಜ್ಯಕ್ಕೆ ಹಣ ಹೋಗ್ತಾ ಇದೆಯಾ, ಇಲ್ಲ ಅವ್ರು ಏನಾದ್ರು ಈ ಪೋಜಿ ಸ್ಕೀಮ್ಗಳಲ್ಲಿ ಯಾರು ಸಣ್ಣ ಲಂಚಕ್ಕೋ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಸಾಲ ತೆಗೆದುಕೊಂಡದಕ್ಕೋ ಇಲ್ಲ ಯಾವ್ದಾದ್ರು ಒಂದು ಸ್ಕೀಮ್ಗೋ ಆ ದುಡ್ಡು ಹೋಗ್ತಾ ಇದೆಯಾ ಅನ್ನೋದೆಲ್ಲ ಕೂಡ ನಮಗೆ ಮಾಹಿತಿ ಬೇಕಾಗ್ತದೆ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅವರು ಕೂಡ ಒಬ್ಬೊಬ್ಬರು 5, 6, 7 ಇದಿದೆ ಅವ್ರಿಗೆ ಅರ್ಜಿಯನ್ನು ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಗ್ಯಾರಂಟಿಗೆ ಹೊಸ ಅರ್ಜಿ. ಗ್ಯಾರಂಟಿ ಸ್ಕೀಮ್ ಬೇಕಂದ್ರೆ ಮತ್ತೆ ಅರ್ಜಿ ಸಲ್ಲಿಕೆ ಕಡ್ಡಾಯ. ಗ್ಯಾರಂಟಿ ಅಕ್ರಮ ತಡೆಯಲು ಈ ಕ್ರಮ ಎಂದ ಸಿಎಂ. ಗ್ಯಾರಂಟಿ ಯೋಜನೆಗೆ ಜರಡಿ ಹಿಡಿದ ಸರ್ಕಾರ ಗೃಹಲಕ್ಷ್ಮಿ, ಗೃಹಜ್ಯೋತಿ ಗ್ಯಾರಂಟಿಗೆ ಹೊಸ ಅರ್ಜಿ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ. ಗ್ಯಾರಂಟಿ ಸ್ಕೀಮ್ ಬೇಕು ಅಂದ್ರೆ ಮತ್ತೆ ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪಿಡಿಒ, ಗ್ರಾಮ ಲೆಕ್ಕಿಗರ ಮೂಲಕ ಹೊಸ ಅರ್ಜಿ ಹಾಕಬೇಕು. ಫೋಟೋ ವಿಳಾಸ ಸಮೇತ ಹೊಸ ಅರ್ಜಿ ಸಲ್ಲಿಸಬೇಕು. ಕೆಲವೇ ದಿನಗಳಲ್ಲಿ ಹೊಸ ಅರ್ಜಿ ಸಲ್ಲಿಕೆ ಆರಂಭ ಆಗಲಿದ್ದು ಗ್ಯಾರಂಟಿ ಅಕ್ರಮ ತಡೆಯೋಕೆ ಈ ಕ್ರಮ ಅಂತ ಹೇಳಿದ್ದಾರೆ. ಇನ್ಮುಂದೆ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದ್ರೆ ಗ್ಯಾರಂಟಿ ಇಲ್ಲ ಅನ್ನೋ ಸಂದೇಶವನ್ನ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಮತದಾನದ ಹಕ್ಕು ಇಲ್ಲದೆ ಇದ್ರೆ ಗ್ಯಾರಂಟಿ ಸಿಗೋದಿಲ್ಲ. ಗ್ಯಾರಂಟಿಯ ಜೊತೆಗೆ ಪಿಂಚಣಿ ಕೂಡ ಕಟ್ ಆಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ವೇಳೆ ಈ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ವೋಟಿಂಗ್ ಹಕ್ಕು ಇಲ್ಲದವರಿಗೆ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. ಗೃಹ ಜ್ಯೋತಿಗೂ ಕೂಡ ಅವರು ಅರ್ಜಿಯನ್ನು ಕೊಡಬೇಕು. 1,64,000 ಜನ ಯಾರು ಮನೇಲಿದ್ದಾರೆ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ನಮ್ಗೇನು ತೊಂದರೆ ಇಲ್ಲ, ಇಷ್ಟೇ ಮಾಡ್ತಾ ಇದ್ದೀವಿ. ಒಂದು ಕಾರ್ಡ್ ಕೊಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಯಾರಿಗೆ ಜಿನೇನಾಗಿ ತಲುಪಬೇಕು ಆ ದೃಷ್ಟಿಯಿಂದ ನಾವು ಅರ್ಜಿಯನ್ನು
ಇನ್ನು ಕೆಲವು ದಿನದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವುದೇ ಮತದಾರರು ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಆಗಲಿ ಇಲ್ಲಿರುವಂಥ ಎಲ್ಲ ಮಂತ್ರಿಗಳು ಅವರು ಮತ ಉಳಿಸ್ಕೊಳ್ಬೇಕು ಅಂತಂದರೆ ಅವರು ಕಂಪಲ್ಸರಿಯಾಗಿ ಎನ್ಯುಮರೇಷನ್ ಫಾರಮ್ಸ್ ಏನಿದೆ, ಅರ್ಜಿ ಏನಿದೆ, BLO ಏನು ಒಂದು ಅರ್ಜಿ ಕೊಡ್ತಾರೆ, ಆ ಅರ್ಜಿ ಫಾರಮ್ಗೆ ಫಿಲ್ಲಪ್ ಮಾಡಿ ಕೊಟ್ಟರು ಮಾತ್ರ ಅವರ ಮತ ಉಳಿತದೆ. ಏಕೆಂದರೆ ಮುಂದಕ್ಕೆ ನೀವು ಮತದಾನದ ಹಕ್ಕಿಲ್ಲ ಅಂದರೆ ಆ ಮನೆಯಲ್ಲಿ ಯಜಮಾನರುಗಳಿಗೆ ಏನು ನಾವು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ, ಪೆನ್ಷನ್ಗಳೇನು ಬರ್ತಾ ಇದೆ, ಸರ್ಕಾರ ಸೌಲಭ್ಯ ಏನಿದೆ, ಅದಕ್ಕೆ ತೊಂದರೆ ಆಗ್ತದೆ. ಸೊ ಕಂಪಲ್ಸರಿಯಾಗಿ ಅವರು ಆ ಮತದಾನದ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಅವರ ವೋಟನ್ನು ಕಂಪಲ್ಸರಿ ಇಟ್ಕೊಳ್ಬೇಕು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರತಿ ಸಿದ್ಧ. ಹೊಸ ಅರ್ಜಿಯಲ್ಲಿ ಫಲಾನುಭವಿಗಳಿಗೆ ಯಾವೆಲ್ಲ ಪ್ರಶ್ನೆ? ಗ್ಯಾರಂಟಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಪ್ರತಿ ಸಿದ್ಧಗೊಂಡಿದೆ. ಹಣಕಾಸು ಇಲಾಖೆ ಗವರ್ನೆನ್ಸ್ಗೆ ಅರ್ಜಿ ಪ್ರತಿ ರವಾನೆ ಮಾಡಲಾಗಿದೆ. ಸಿಎಂ ಅರ್ಜಿ ಪರಿಶೀಲಿಸಿ ಓಕೆ ಮಾಡಿದ್ರೆ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಲಾಗುತ್ತೆ. ಹೊಸ ಅರ್ಜಿಯಲ್ಲಿ ಫಲಾನುಭವಿಗಳಿಗೆ ಯಾವೆಲ್ಲ ಪ್ರಶ್ನೆ ಕೇಳಬೇಕು ಎಂಬುದನ್ನ ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಲಿದ್ದಾರೆ. ಆನ್ಲೈನ್, ಆಫ್ಲೈನ್ ಎರಡರಲ್ಲೂ ಅರ್ಜಿಗೆ ಅವಕಾಶದ ಸಾಧ್ಯತೆ ಇದೆ. ಹೊಸ ಅರ್ಜಿ ಏನೆಲ್ಲ ಪ್ರಶ್ನೆ? ಮನೆ ಯಜಮಾನಿ ಯಾರು, ಆಧಾರ್ ಸಂಖ್ಯೆ ಏನು ಅಂತ ಕೇಳಲಾಗುತ್ತೆ. ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆ ವಿವರ ಬರುತ್ತೆ. ಈ ಹಿಂದೆ ಮನೆಯಲ್ಲಿ ಎಷ್ಟು ಸದಸ್ಯರಿಗೆ ಗೃಹಲಕ್ಷ್ಮಿ ಹಣ ಬರ್ತಿತ್ತು ಅಂತ ಕೇಳಲಾಗುತ್ತೆ. ಫಲಾನುಭವಿಗಳ ಜಾತಿ ಯಾವುದು ಅನ್ನೋ ಪ್ರಶ್ನೆ ಕೂಡ ಮುಂದಿಡಲಾಗುತ್ತೆ. ಮನೆಯ ಪತಿಯ ಹೆಸರೇನು, ಆಧಾರ್ ಸಂಖ್ಯೆ ಏನು ಅಂತ ಕೂಡ ಕೇಳಲಾಗುತ್ತೆ. ಆಧಾರ್ ಕಾರ್ಡ್ ದಾಖಲಾತಿ ಸಲ್ಲಿಕೆ ಮಾಡೋದಕ್ಕೆ ಹೇಳಲಾಗುತ್ತೆ. ನೀವು IT ಮತ್ತು GST ಪಾವತಿದಾರರ, ನಿಮ್ಮ ಬಳಿ APL ಅಥವಾ BPL ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಲಾಗುತ್ತೆ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳು ಹೊಸದಾಗಿ ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ. ಈಗಾಗಲೇ ಅರ್ಜಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿದ್ಧಪಡಿಸಿರುವಂಥದ್ದು. ಅದರ ಒಪ್ಪಿಗೆಗೆ ಈಗಾಗಲೇ ಹಣಕಾಸು ಇಲಾಖೆ ಗವರ್ನೆನ್ಸ್ ಮತ್ತು ಮುಖ್ಯಮಂತ್ರಿಗಳಿಗೆ ಅರ್ಜಿಯ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಆ ಅರ್ಜಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಆ್ಯಡ್ ಮಾಡಲಾಗುತ್ತೆ. ಅರ್ಜಿ ಸಲ್ಲಿಕೆಯ ಜೊತೆಗೆ ಸುಮಾರು 8 ರಿಂದ 10 ಪ್ರಶ್ನೆಗಳಿಗೆ ಫಲಾನುಭವಿಗಳು ಉತ್ತರಿಸಬೇಕಾಗತ್ತೆ. ಬಯೋಮೆಟ್ರಿಕ್ ಕೊಡುವ ವೇಳೆಯೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಪ್ರಮುಖವಾಗಿ ಪ್ರಶ್ನೆ ಮನೆ ಒಡತಿ ಯಾರು, ಮತ್ತು ಈ ಹಿಂದೆ ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತು, GST ಪಾವತಿದಾರರ ಮತ್ತು IT ಪಾವತಿದಾರರ, ಇಷ್ಟೇ ಅಲ್ಲದೆ APL ಕಾರ್ಡ, BPL ಕಾರ್ಡ, ಈ ರೀತಿ ಒಂದು 10 ಪ್ರಶ್ನೆಗಳನ್ನ ಈ ಅರ್ಜಿಯಲ್ಲಿ ಇಟ್ಟಿರುವಂತದ್ದು. ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಬಯೋಮೆಟ್ರಿಕ್ ಖಾತೆ ಹಂಚಿಕೆ ಮರುಕ್ಷಣವೇ ಬಯೋಮೆಟ್ರಿಕ್ ಜಾರಿ. ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ಸರ್ಕಾರ ಸಜ್ಜಾಗಿದೆ. ಮುಖ್ಯಮಂತ್ರಿ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಬಯೋಮೆಟ್ರಿಕ್ ಜಾರಿಗೆ ಬರಲಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಸಿಎಂ ಆದೇಶಕ್ಕೆ ಕಾಯ್ತಾ ಇದೆ. ಖಾತೆ ಹಂಚಿಕೆ ಆದ ಮರುಕ್ಷಣವೇ ಬಯೋಮೆಟ್ರಿಕ್ ಜಾರಿಗೆ ಬರುತ್ತೆ. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ನಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ. ಬಯೋಮೆಟ್ರಿಕ್ನಲ್ಲಿ ಗೃಹಲಕ್ಷ್ಮಿಯರು ಕೆಲ ಪ್ರಶ್ನೆಗೆ ಉತ್ತರ ಕೊಡಬೇಕು. ಬಯೋಮೆಟ್ರಿಕ್ ವ್ಯವಸ್ಥೆ ಹೇಗಿರುತ್ತೆ, ಮಹಿಳೆಯರು ಯಾವೆಲ್ಲ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಹಣ ದುರ್ಬಳಕೆ ತಡೆಗೆ ಬಯೋಮೆಟ್ರಿಕ್ ಉಪಯೋಗಿಸಲಾಗುತ್ತೆ. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಅಕೌಂಟ್ಗೆ 2,000 ಹಣ ಬರುತ್ತೆ. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1ನಲ್ಲಿ ವ್ಯವಸ್ಥೆ ಇರುತ್ತೆ. ಬಯೋಮೆಟ್ರಿಕ್ನಲ್ಲಿ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಮನೆ ಯಜಮಾನಿ ನೀವೇನಾ, ತೆರಿಗೆ ಪಾವತಿದಾರರ, ಮನೆಯಲ್ಲಿ ಎಷ್ಟು ಮಂದಿಗೆ ಗೃಹಲಕ್ಷ್ಮಿ ಹಣ ಬರ್ತಿದೆ, ಬಯೋಮೆಟ್ರಿಕ್ನಲ್ಲಿ ಉತ್ತರಿಸಿದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಸಿಗುತ್ತೆ. ಸತ್ತವರ ಅಕೌಂಟ್ಗೂ ಕೂಡ ಸುಮಾರು 100 ಕೋಟಿಯಷ್ಟು ಹಣ ಹೋಗಿದೆ ಎನ್ನುವಂಥದ್ದು ಸರ್ಕಾರದ ಆರೋಪ. ಈ ಕಾರಣಕ್ಕೋಸ್ಕರ ಇಲ್ಲಿ ಪರಿಷ್ಕರಣೆ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ. ಬಯೋಮೆಟ್ರಿಕ್ ಅನ್ನು ಕೊಟ್ಟರೆ ಮಾತ್ರ 2,000 ರೂಪಾಯಿ ಅಕೌಂಟ್ಗೆ ಬರುತ್ತೆ. ಬಯೋಮೆಟ್ರಿಕ್ ಕೊಡದೆ ಹೋದರೆ 2,000 ರೂಪಾಯಿ ಬರೋದಿಲ್ಲ. ಈ ಬಯೋಮೆಟ್ರಿಕ್ ಎಲ್ಲೆಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ ಅನ್ನುವಂಥದ್ದು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಮತ್ತು ಗ್ರಾಮ ಪಂಚಾಯತಿ ಮಟ್ಟಗಳಲ್ಲಿ ಈ ಬಯೋಮೆಟ್ರಿಕ್ಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಒಂದು ಬಾರಿ ಬಯೋಮೆಟ್ರಿಕನ್ನು ಕೊಟ್ಟರೆ ಅಲ್ಲಿಗೆ ನೀವು 2,000 ರೂಪಾಯಿ ಅಕೌಂಟನ್ನು ಪಡಿಬೋದಾಗಿದೆ. ಹಾಗಾಗಿ ಯಾವ ರೀತಿಯ ಮಾರ್ಗಸೂಚಿಗಳು ಬಯೋಮೆಟ್ರಿಕ್ಗೆ ಮತ್ತು ಅರ್ಜಿ ಸಲ್ಲಿಕೆಯ ಹೇಗೆ ಅನ್ನುವುದರ ಮಾರ್ಗಸೂಚಿ ಏನು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಲ್ಲಿ ಗ್ಯಾರಂಟಿ ಯೋಜನೆಯನ್ನ ಸೋಸಿ ತೆಗೆಯೋಕೆ ಸರ್ಕಾರ ಏನೋ ಮಾಸ್ಟರ್ ಪ್ಲಾನ್ ಮಾಡಿದೆ. ಆದ್ರೆ ಇದಕ್ಕೆ ಸಾರ್ವಜನಿಕರು ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.